ನಿನ್ನೆಯಷ್ಟೇ ನಾವು ಗಮನಿಸ್ತಾ ಇದ್ವಿ, ತಮಿಳುನಾಡಿನಂತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ RSSಗೆ ಕೆಲವೊಂದಷ್ಟು ಅಂಕುಶಗಳನ್ನು ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂತೇಳಿ. ಹಾಗಾಗಿ ಇವತ್ತು ಅದೇ ರೀತಿಯಾದಂಥ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ ಕ್ಯಾಬಿನೆಟ್ ಮೀಟಿಂಗ್. ಕರ್ನಾಟಕದಲ್ಲಿ RSSಗೆ ಅಂಕುಶ ಬೀಳೋದು ಬಹುತೇಕ ನಿಶ್ಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಕಾಯ್ದೆಯನ್ನು ತರುವ ಮೂಲಕ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು ನಿಶ್ಚಿತ ಅನ್ನಿಸ್ತಾ ಇದೆ. RSS ಹೆಸರು ಉಲ್ಲೇಖ ಮಾಡದೆ ಪರೋಕ್ಷವಾಗಿ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಹಾಗಾದ್ರೆ ಹೇಗಿದೆ ಗೊತ್ತಾ? ಸಿದ್ದರಾಮಯ್ಯ ಅವರ ಸಂಪುಟದ ಸರ್ಕಾರದ ಡ್ರಾಫ್ಟ್ ರಿಪಬ್ಲಿಕ್ ಕನ್ನಡದಲ್ಲಿದೆ RSS ಅಂಕುಶದ ಎಕ್ಸ್ಕ್ಲೂಸಿವ್ ಮಾಹಿತಿ. RSS ಅನ್ನ ಬ್ಯಾನ್ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗೋದಿಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರದ ಸಾಧ್ಯತೆಗಳು ಮಾತ್ರ. ಕೇಂದ್ರ ಸರ್ಕಾರ ಮಾತ್ರ ಬ್ಯಾನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆದರೆ ಕೆಲವೊಂದಷ್ಟು ಅಂಕುಶವನ್ನು ಹಾಕುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ RSSಗೆ ರಾಜ್ಯದಲ್ಲಿ ಅಂಕುಶವನ್ನು ಹಾಕೋದಕ್ಕೆ ಮುಂದಾಗ್ತಾ ಇದೆ. ತಮಿಳುನಾಡಿನಲ್ಲಿ ಒಂದಷ್ಟು ಅಂಕುಶವನ್ನು ಹಾಕುವಂಥ ಕೆಲಸ ಆಗಿದೆ. ಈಗ ಅದನ್ನು ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಒಂದಷ್ಟು ಪ್ಲಾನಿಂಗನ್ನು ಮಾಡಿದೆ. ಪರೋಕ್ಷವಾಗಿ ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ. RSS ಹೆಸರು ಉಲ್ಲೇಖ ಮಾಡದೆ ಪರೋಕ್ಷವಾಗಿ ಬ್ರೇಕ್ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಒಂದು ಡ್ರಾಫ್ಟನ್ನು ರೆಡಿ ಮಾಡಬೇಕಾಗುತ್ತೆ. ನಾವು ಯಾವ ರೀತಿಯಾಗಿ ಕಡಿವಾಣ ಹಾಕಬೇಕು ಅಂತಂದಾಗ ಅದಕ್ಕೆ ಡ್ರಾಫ್ಟನ್ನು ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಈಗ RSSಗೆ ಕಡಿವಾಣ ಹಾಕಬೇಕು ಅಂತೇಳಿ ವಿಧೇಯಕದ ಡ್ರಾಫ್ಟನ್ನು ರೆಡಿ ಮಾಡಲಾಗಿದೆ. ಕಾನೂನು ಇಲಾಖೆಯಿಂದ ಈ ಡ್ರಾಫ್ಟ್ ಸಿದ್ಧವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸರ್ಕಾರಿ ಆಸ್ತಿಗಳಲ್ಲಿ, ಸರ್ಕಾರಿ ಜಾಗದಲ್ಲಿ ಚಟುವಟಿಕೆಗಳನ್ನು ಮಾಡಬಾರ್ದು, ಅದಕ್ಕೆ ನಿಯಂತ್ರಣವನ್ನು ಹೇರಬೇಕಾಗುತ್ತೆ. ಆ ಡ್ರಾಫ್ಟ್ ರೆಡಿ ಆಗಿದೆ. ವಿಧೇಯಕ 2025 ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಸರ್ಕಾರಿ ಜಾಗವನ್ನು ಬಳಕೆ ಮಾಡುವಂತಿಲ್ಲ. ಒಂದು ವೇಳೆ ಬಳಕೆ ಮಾಡಲೇಬೇಕು ಅಂತಂದರೆ ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯಬೇಕು ಅನ್ನುವ ನಿಯಮ ಇದೆ. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ಪತ್ರವನ್ನು ನೀಡುವಂಥ ಅವಕಾಶಗಳಿರುತ್ತೆ. ಆ ಅಧಿಕಾರ ಇದ್ದೇ ಇರುವಂಥದ್ದು. ಜಿಲ್ಲಾಧಿಕಾರಿಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದು ನಿರ್ಧಾರವನ್ನು ಮಾಡ್ತಾರೆ. ಒಂದು ವೇಳೆ ನಿಯಮವನ್ನು ಮೀರಿ ಚಟುವಟಿಕೆಯನ್ನು ನಡೆಸಿದ್ರೆ 1 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ ಹಾಕುವ ಅಧಿಕಾರ ಕೂಡ ಜಿಲ್ಲಾಧಿಕಾರಿಗೆ ಇರುತ್ತೆ. ನೋಡಿ, ನಿಯಮ ಮೀರಿದ್ರೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗೆ ಒಂದು ಕ್ರಮವನ್ನು ಜರುಗಿಸುವಂಥ ಸಾಧ್ಯತೆ ಇರುತ್ತೆ. ಮೊದಲ ಬಾರಿಗೆ ಏನಾದರೂ ಕಾನೂನು ಬಾಹಿರವಾಗಿ ನಡೆಸಿದ್ರೆ 1 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ ಇರುತ್ತೆ. ಎರಡನೇ ಬಾರಿ ನಿಯಮ ಮೀರಿದ್ರೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ ಆಗುತ್ತೆ. ಇದಕ್ಕೂ ಮೀರಿ ಮುಂದುವರೆದ್ರೆ ಪ್ರತಿದಿನ 5,000 ದಂಡ. ಹೊಸ ವಿಧೇಯಕ ತರುವ ಮೂಲಕ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. RSS ಟಾರ್ಗೆಟ್ ಮಾಡಿ ಕರಡನ್ನ ಸಿದ್ಧಪಡಿಸಿರುವಂತ ರಾಜ್ಯ ಸರ್ಕಾರ RSSಗೆ ಕಡಿವಾಣ ಹಾಕಬೇಕು. ಏನೆಲ್ಲ ಮಾಡಬಹುದು, ಏನೆಲ್ಲ ಸಾಧ್ಯತೆಗಳಿದೆ? ನಾವೊಂದು ರಿಪೋರ್ಟ್ ಕೊಡಿ, ಡ್ರಾಫ್ಟ್ ಕೊಡಿ ಅಂತ ಕೇಳಿದ್ವಿ ಅಂತೇಳಿ CM ಸಿದ್ದರಾಮಯ್ಯ ಅವರು ಕಳೆದ 2-3 ದಿನದ ಹಿಂದೆ ಅಷ್ಟೇ ಒಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಸರ್ಕಾರಿ ಜಾಗದಲ್ಲಿ ಅವರು ಚಟುವಟಿಕೆಗಳನ್ನು ನಡೆಸುವಂತಿಲ್ಲ, ಮೀಟಿಂಗನ್ನು ನಡೆಸುವಂತಿಲ್ಲ. ಸರ್ಕಾರಿ ಜಾಗದಲ್ಲಿ ನಡೆಸಬೇಕು ಅಂತಂದರೆ ಅದಕ್ಕೆ ಅನುಮತಿ ಪಡೆದುಕೊಳ್ಬೇಕು. ಅನುಮತಿ ಪಡೆಯದೆ ಏನಾದರೂ ಮಾಡಿದ್ರೆ ಅವ್ರಿಗೆ 6 ತಿಂಗಳು ಜೈಲು, 50,000 ದಂಡ. ಎರಡನೇ ಬಾರಿ ಮಾಡಿದ್ರೆ 1 ವರ್ಷ ಜೈಲು. ನೋಡಿ ಯಾವ ರೀತಿಯಾಗಿ ಕಡಿವಾಣ ಹಾಕಬೇಕು ಅಂತೇಳಿ ಮುಂದಾಗ್ತಾ ಇದೆ ಅಂತೇಳಿ. ಎರಡನೇ ಬಾರಿ ನಿಯಮ ಮೀರಿದ್ರೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ. ಅದಕ್ಕೂ ಮೀರಿದ್ರೆ ಪ್ರತಿದಿನ 5,000 ರೂಪಾಯಿ ದಂಡ. ಈ ರೀತಿಯಾದಂಥ ಹೊಸ ವಿಧೇಯಕ ತರುವ ಮೂಲಕ RSS ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕೋದಕ್ಕೆ ಕರಡು ಸಿದ್ಧಪಡಿಸಿದೆ ರಾಜ್ಯ ಸರ್ಕಾರ. ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಆಸ್ತಿಗಳನ್ನು ಬಳಸುವಂತಿಲ್ಲ. 2013ರಲ್ಲೇ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿತ್ತು.
ಈ ಆದೇಶವನ್ನೇ ಪೂರಕವಾಗಿಟ್ಟುಕೊಂಡಂತಹ ಸರ್ಕಾರ ಈಗ ಅದನ್ನೇ ಹೇಳ್ತಾರೆ. ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ. ಒಂದು ವೇಳೆ ನಡೆಸಿದ್ರು ಕೂಡ ನೀವು ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ ಅಂತ ಹೇಳ್ತಾರೆ. 2013ರ ಆದೇಶ ಪೂರಕವಾಗಿಟ್ಟುಕೊಂಡು RSSಗೆ ಅಂಕುಶ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನ ಬಳಸುವಂತಿಲ್ಲ, ಅನುಮತಿ ನೀಡಬಾರದು ಅಂತ ಆದೇಶವನ್ನ ಕೊಟ್ಟಿದ್ದು ಶಿಕ್ಷಣ ಇಲಾಖೆ. ಅದು 2013ರಲ್ಲೇ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಶಾಲೆ ಮೈದಾನವನ್ನ ಬಳಕೆ ಮಾಡಬೇಕು ಅಂತಂದ್ರೆ ಮನವಿ ಮಾಡಿಕೊಳ್ಬೇಕಾಗತ್ತೆ. ಆದರೆ ಖಾಸಗಿ ಉದ್ದೇಶಕ್ಕೆ ಅನುಮತಿ ನೀಡಬಾರದು ಅಂತೇಳಿ ಸೂಚನೆಯನ್ನ ಈ ಹಿಂದೆನೇ ನೀಡಲಾಗಿತ್ತು. ಶಿಕ್ಷಣ ಇಲಾಖೆಯಿಂದ ಆದೇಶ ಹೊರಟಿತ್ತು. ಮನವಿಗಳನ್ನು ಕೂಡ ಸಲ್ಲಿಸಬಾರದು ಅಂತೇಳಿ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿತ್ತು. ಇದನ್ನೇ ಆಧಾರವಾಗಿ ಇಟ್ಟುಕೊಂಡಿದೆ ಈಗ ರಾಜ್ಯ ಸರ್ಕಾರ. ಇದನ್ನೇ ಆಧಾರವಾಗಿಟ್ಟುಕೊಂಡಿದೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಮೈದಾನದಲ್ಲಿ ಕಾರ್ಯಕ್ರಮಗಳನ್ನು ಖಾಸಗಿಯವರು ನಡೆಸಬೇಕು ಅಂತಂದ್ರೆ ಮನವಿಯನ್ನು ಕೂಡ ಸಲ್ಲಿಸುವಂತಿಲ್ಲ. ಆ ಥರದ ಅಂಕುಶವನ್ನು ಹಾಕಲಾಗಿತ್ತು ಈ ಹಿಂದೆ. ಅದನ್ನ ಆಧಾರವಾಗಿಟ್ಟುಕೊಂಡು ಈಗ ರಾಜ್ಯ ಸರ್ಕಾರ RSSನ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇರೋದು. ಸಿಎಂ ಸಿದ್ದರಾಮಯ್ಯ ಪ್ರಿಯಾಂಕಾ ಅವರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಕಸದ ರಾಶಿಯಿಂದ ಬೆಂಗಳೂರು ಗಬ್ಬನಾಥವನ್ನ ನಾರ್ತಾ ಇದೆ. ಉದ್ಯಮಿಗಳು ಕರ್ನಾಟಕ ಬಿಟ್ಟು ಹೋಗ್ತಿದ್ದಾರೆ ಅಂತೇಳಿ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಗೂಗಲ್ AI ಬೆಂಗಳೂರನ್ನ ಬಿಟ್ಟು ಪಕ್ಕದ ಆಂಧ್ರಕ್ಕೆ ಹೋಗಿದೆ. ಆದರೆ ಏನು ವಿಚಾರ ಇದೆ ಅದನ್ನ ನಾವು ಗಮನ ಕೊಡ್ತಾ ಇಲ್ಲ. ಯಾಕೆ ಹೋಯ್ತು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಆದರೆ ರಾಜಕೀಯ ಕೆಸರ ಚಾಟಕ್ಕೆ ಸಾಕ್ಷಿ ಆಗ್ಬಿಟ್ಟಿದೆ ಈಗ. ಅಸಲಿ ವಿಚಾರಗಳಿಂದ ಜನರನ್ನ ಡೈವರ್ಟ್ ಮಾಡಲು ಯತ್ನ. ಈ ಕಾರಣದಿಂದ RSS ವಿಚಾರ ಮುಂದೆ ಮಾಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಹಾಗೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ನೋಡಿದ ಮೇಲೆ, ಬೆಂಗಳೂರಲ್ಲಿರ್ತಕ್ಕಂಥ ಕಸದ ರಾಶಿಯನ್ನು ನೋಡಿದ ಮೇಲೆ ಯಾವ ಕಂಪ್ನಿನೂ ಇಲ್ಲಿಗೆ ಬರಲ್ಲ. ಇರೋ ಕಂಪ್ನಿಗಳು ಹೋಗ್ತಾ ಇದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇವತ್ತು ಇದು ಪ್ರಿಯಾಂಕಾ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರೋವಂಥದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕಾ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರೋ ಅಂಥದ್ದು. ಇದು ಇಲ್ಲಿಂದ ಡೈವರ್ಟ್ ಮಾಡೋಕ್ಕೋಸ್ಕರ. ಯಾಕಂದರೆ ಎಲ್ಲ ಕಂಪ್ನಿ ದಿನ ಪತ್ರಿಕೆ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದಿನ ಅವ್ರು ಹೋದ್ರು ಇವ್ರು ಹೋದ್ರು, ಅವ್ರು ಬೈದರು ಇವ್ರು ಬೈದರು, ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತೇಳಿ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ RSS ವಿಚಾರವನ್ನು ಚಾಲ್ತಿಗೆ ತಂದಿದ್ದಾರೆ. ಶೆಟ್ರವ್ರ ಪತ್ರ ನಾನು ನೋಡ್ತೀನಿ, ಅದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿದ್ದು. ಆದರೆ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯನವ್ರು ಹೇಳಿ ಬರೆಸಿರೋವಂಥದ್ದು. ಅದು ಎಲ್ಲ ಸಾರ್ವಜನಿಕ ಸ್ಥಳ. ಕರ್ನಾಟಕದಲ್ಲಿರುವಂಥ ರಸ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಆರ್ ಅಶೋಕ್ ಅವರು ಕೊಡ್ತಾ ಇರುವಂಥ ಹೇಳಿಕೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಯಾಕಂದರೆ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರು ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಅದೇನೇ ಆಗ್ತಾ ಇರುತ್ತಾ ಅಥವಾ ಬೇರೆ ಏನಾದರೂ ಪ್ರಮುಖವಾದಂಥ ಕಾರಣ ಇದೆಯಾ ಹನುಮಂತು? ನಾಗೇಂದ್ರ ಬಾಬು, ಇಲ್ಲಿ RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನೋಂಥ ವಿಚಾರ ಯಾವಾಗ ಪ್ರಸ್ತಾಪ ಆಯಿತು, ಪ್ರಸ್ತಾಪ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಪ್ರಮುಖವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬರಲಿಕ್ಕಿದೆ. ಯಾಕೆ ಅಂತಂದು ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರುವಂಥದ್ದು ಹೆಚ್ಚಾಯಿತು. ಅದಾದ ನಂತರದಲ್ಲಿ ರಾಜಕೀಯವಾಗಿ ಇದು ಸ್ವರೂಪ ಪಡೆಯಿತು. ಆ ಕಾರಣಕ್ಕಾಗಿಯೇ ಇವತ್ತಿನ ಸಚಿವ ಸಂಪುಟದಲ್ಲಿ ಕಡಿವಾಣ ಹಾಕಲಿಕ್ಕೆ ಯಾವೆಲ್ಲ ದಾರಿ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಹುಡುಕ್ಲಿಕ್ಕೆ ಮುಂದಾಗಿದೆ. ಅದರಲ್ಲಿ ಕಾಣಿಸ್ಕೊಂಡಿರುವಂಥದ್ದು BJP ಸರ್ಕಾರ ಮಾಡಿದಂತಹ ಆದೇಶ. 2013ರಲ್ಲಿ ಒಂದು ಆದೇಶವನ್ನು ಮಾಡಿತ್ತು. ಏನು ಅಂತಂದು ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಮೈದಾನಗಳಲ್ಲಿ, ಸರ್ಕಾರಿ ಶಾಲಾ ಕಾಲೇಜುಗಳ ಮೈದಾನಗಳಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಸ್ವಾಮ್ಯದ ಆಸ್ತಿಪಾಸ್ತಿಗಳಲ್ಲಾಗಿರ್ಬೋದು, ಎಲ್ಲೂ ಕೂಡ
ಖಾಸಗಿ ಕಾರ್ಯಕ್ರಮಗಳು ಮಾಡುವಂತಿಲ್ಲ ಅನ್ನುವಂಥ ಆದೇಶವನ್ನ ಮಾಡಿದ್ರು. ಇದೇ ಆದೇಶದ ಅನ್ವಯ ಅದೇ ಮಾದರಿಯಲ್ಲಿ ಇವತ್ತು ಒಂದಷ್ಟು ಕಾನೂನಾತ್ಮಕ ಅಭಿಪ್ರಾಯಗಳನ್ನು ಈಗಾಗಲೇ ಪಡೆಯಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಜೊತೆಗೂ ಕೂಡ ಒಂದಷ್ಟು ಕಾನೂನಾತ್ಮಕ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತು ಇವತ್ತಿನ ಸಚಿವ ಸಂಪುಟದಲ್ಲಿ ಕಾಯ್ದೆಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗತ್ತೆ. ಆ ಒಂದು ಕಾಯ್ದೆಯ ಪ್ರಕಾರ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು, ಯಾರೇ ಖಾಸಗಿ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಜಾಗದಲ್ಲಿ ಮಾಡಬೇಕು ಅಂತಂದು ಹೇಳಿದ್ರೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆಗೆ ಅನುಮತಿಯನ್ನ ಪಡಿಬೇಕು. ಒಂದೊಮ್ಮೆ ಏನಾದರೂ ಅವರ ಅನುಮತಿಯನ್ನು ಪಡೆಯದೇನೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅವರಿಗೆ ಶಿಕ್ಷೆ ಬಹುತೇಕ ಪಕ್ಕಾ ಆಗುತ್ತೆ. ಯಾಕೆಂತಂದು ಹೇಳಿದ್ರೆ ಈ ವಿಧೇಯಕ ಜಾರಿ ಮಾಡಬೇಕು ಅನ್ನೋಂಥ ಚರ್ಚೆಯಲ್ಲಿರುವಂತಹ ವಿಧೇಯಕ ಮತ್ತು ಅದಕ್ಕೆ ಒಂದು ಪೂರಕವಾದಂಥ ಕಾನೂನು ಮತ್ತು ಸಂಸದೀಯ ಇಲಾಖೆಯಿಂದನೂ ಕೂಡ ಈಗಾಗಲೇ ಡ್ರಾಫ್ಟ್ ಸಿದ್ಧವಾಗಿರುವಂತಹ ಡ್ರಾಫ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿರುವಂಥದ್ದು, ನಿಯಮ ಉಲ್ಲಂಘನೆ ಮಾಡಿ ಯಾರಾದರೂ ಕಾರ್ಯಕ್ರಮವನ್ನು ಮಾಡಿದ್ರೆ ಮೊದಲ ಬಾರಿಗೆ ಮಾಡಿದ್ರೆ ಅನುಮತಿಯನ್ನು ಪಡೆಯದೇನೆ ಮೊದಲ ಬಾರಿಗೆ ಮಾಡಿದ್ರೆ 2 ವರ್ಷ ಶಿಕ್ಷೆ, 50,000 ರೂಪಾಯಿ ದಂಡ ವಿಧಿಸುವಂಥದ್ದು. ಅದೇ ರೀತಿಯಾಗಿ ಎರಡನೇ ರೀತಿ ಮಾಡಿದ್ರೂ ಕೂಡ ದಂಡ, ಪದೇ ಪದೇ ಮಾಡಿದ್ರೂ ಕೂಡ ದಂಡ ಹಾಕುವಂಥ ನಿಟ್ಟಿನಲ್ಲಿ ವಿಧೇಯಕವನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಇಲ್ಲಿ ಬಹಳ ಸ್ಪಷ್ಟ RSSನ ವಿಚಾರವನ್ನು ಅಥವಾ RSSನ ಹೆಸರನ್ನು ನೇರವಾಗಿ ಎಲ್ಲೂ ಕೂಡ ಹೇಳದೇನೆ ಪರೋಕ್ಷವಾಗಿ ಕಾಯ್ದೆಯ ಮೂಲಕ ಕಡಿವಾಣ ಹಾಕುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಇದು ರಾಜಕೀಯಕರಣಗೊಂಡ ನಂತರದಲ್ಲಿ BJP ನಾಯಕರು ಕೂಡ ಈಗ ಸರ್ಕಾರದ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಉಗ್ರವಾದಂಥ ಹೋರಾಟ ರೂಪಿಸಲಿಕ್ಕೂ ಕೂಡ BJP ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಆದರೆ ಬಹಳ ಒಂದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು, RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಮುಂದಾದಂಥ ಸರ್ಕಾರದ ನಡೆಗೆ BJPಯೂ ಕೂಡ, ಯಾಕಂದರೆ ಈ ಹಿಂದೆನೂ ಕೂಡ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಸದನದಲ್ಲಿ RSSನ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು, ಪೀಠದತ್ತ ನುಗ್ಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಕಾಳಗ ಸಾಕಷ್ಟು ಜೋರಾಗಿ ನಡೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಒಟ್ಟಾರೆಯಾಗಿ ಯಾವುದೇ ಹಂತದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಒಂದಷ್ಟು ತಯಾರಿಗಳನ್ನು ಜೋರಾಗಿ ಮಾಡ್ಕೊಳ್ತಾ ಇರುವಂಥದ್ದು. ಇವತ್ತಿನ ಸಚಿವ ಸಂಪುಟದಲ್ಲಿ ಅದಕ್ಕೆ ಪೂರಕವಾದಂಥ ವಿಧೇಯಕ ಕೂಡ ಈಗಾಗಲೇ ಸಿದ್ಧವಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.